ಅಮ್ಮ, ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನಾವು ಯಾಕಮ್ಮ ಕದ್ದಿ ಮುಚ್ಚಿ ಬರಬೇಕು? ಮನೆಯಲ್ದೇನೆ ದಿಕ್ಕಿಲ್ದಿರೋರ ಥರ ಈ ದೇವಸ್ಥಾನದಲ್ಲಿ ಯಾಕಿರಬೇಕು? ನಾವು ದಿಕ್ಕಿಲ್ದಿರೋರು ಆಗೋಗಿದ್ದೀವಿ. ನಮಗೆ ಯಾರೂ ಇಲ್ಲ. ಯಾವ ದಿಕ್ಕು ಇಲ್ಲದೆ ಇರೋರಿಗೆ ದೇವರೇ ದಿಕ್ಕು ಅಂತಾರೆ. ಅದಕ್ಕೆ ಈ ದೇವಸ್ಥಾನದಲ್ಲಿದ್ದೀವಿ. ಶೇಖರ್ ಮಾವನ್ ಮನೆಗೆ ಹೋಗೋಣ ಅಮ್ಮ. ಅಲ್ಲಿ ತಾತ ಕೂಡ ಇದ್ದಾರೆ. ನಾವು ಯಾರಿಗೂ ಭಾರ ಆಗ್ಬಾರ್ದು ದಿವ್ಯಾ. ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಆ ಮನೆ ಬೇಡ ಅಂದ್ರೆ ಇನ್ನ ತುಂಬಾ ಮನೆ ಇದೆಯಾ ಅಲ್ವೇನಮ್ಮ? ಯಾವುದೋ ಒಂದು ಮನೆ ಬಾಡಿಗೆ ತಗೊಂಡಿರೋಣ. ಯಾವುದೋ ಒಂದು ಮನೆ ಅಲ್ಲ ಅಭಿ, ನಮಗೆ ತಕ್ಕ ಮನೆ ಬೇಕು. ಆ ಮನೆಯಲ್ಲಿ ನಾವು ಭದ್ರವಾಗಿರ್ಬೇಕು. ಎಲ್ಲರೂ ನಾಣಿ ಅಂಕಲ್ ಮೀನಾಕ್ಷಿ ಆಂಟಿ ಹಾಗೆ ಇರಲ್ಲ ಅಲ್ವಾ? ಹಾಗಾದ್ರೆ ಮತ್ತೆ ಆ ಮನೆಗೆ ಹೋಗೋಣ. ಆ ಮನೆನ ಬೇಡ ಅನ್ಕೊಂಡೆ ಅಲ್ವಾ ಬಂದಿದ್ದೀವಿ. ಜೊತೆಗೆ ನಮಗೋಸ್ಕರ ಆ ಮನೆಗೆ ಪೊಲೀಸರು ಬರ್ತಾರೆ. ನಿಮ್ಮ ಓದು ಭವಿಷ್ಯ ಹಾಳಾಗತ್ತೆ ಕಣ್ರು. ನಾವು ತಪ್ಪು ಮಾಡದೇ ಇರುವಾಗ ಯಾರಿಗೆ ಯಾಕಮ್ಮ ಭಯ ಪಡಬೇಕು? ಆ ಪೊಲೀಸವ್ರು ಅಂದ್ರೆ ನಂಗೇನು ಭಯ ಇಲ್ಲ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಆ ಮನೆಗೆ ಹೋಗೋಣಮ್ಮ. ಬೇಡ ಅಭಿ, ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಬಿಡು. ಅಲ್ಲಿವರೆಗೂ ಇಲ್ಲೇ ಇರೋಣ. ಅಲ್ಲಿವರೆಗೂ ಆ ದೇವ್ರು ಏನಾದ್ರೂ ದಾರಿ ತೋರಿಸ್ತಾನೇನೋ ನೋಡೋಣ. ಆ ದೇವ್ರಿಗೆ ಯಾವ ದಿಕ್ಕು ಇಲ್ಲದೆ ದೇವಸ್ಥಾನದಲ್ಲಿದ್ದಾನಮ್ಮ. ಆ ಕಲ್ಲಿನ ಗೊಂಬೆ ನಮ್ಗೇನು ದಾರಿ ತೋರ್ಸತ್ತೆ? ಅಯ್ಯೋ ಅಣ್ಣ, ದೇವ್ರಿಗೆ ಹಾಗೆಲ್ಲ ಹೇಳ್ಬಾರ್ದು, ತಪ್ಪು. ಅಷ್ಟಕ್ಕೂ ತಪ್ಪೆಲ್ಲ ನಿಂದೆ ದಿವ್ಯಾ. ಅನಾವಶ್ಯಕವಾಗಿ ಅವನಿಗೆ ಹತ್ರ ಅದೇ. ಅವನೇನಾಗಿದ್ದಾನೋ ಗೊತ್ತಿಲ್ಲ. ಅವನಿಂದ ನಾವು ಮನೆ ಬಿಟ್ಟು ಈ ದೇವಸ್ಥಾನದಲ್ಲಿ ಕೂತಿದ್ದೀವಿ. ಪಾಪ ಅವ್ರು ಹೇಗಿದಾರೋ ಏನು. ಏನು ಪಾಪ? ಅವನ ಮೇಲೆ ಕರುಣೆ ತೋರಿಸ್ಬೇಕಾಗಿರೋ ಅಗತ್ಯ ಇಲ್ಲ. ಅವ್ನು ಮಾಡಿರೋ ಪಾಪಗಳೇ ಅವನಿಗೇನೋ ಒಂದು ಮಾಡಿರತ್ತೆ. ಅಭಿ, ಸುಮ್ಮನೆ ಇರ್ತೀಯಾ?